ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವೇನಾದರೂ ನಿಮ್ಮ ಒಂದು ಮಕ್ಕಳುಗಳು SSLCಯಲ್ಲಿ ಪಾಸಾಗಿದ್ದರೆ ಅವರುಗಳಿಗೆ ವಸತಿ ಕಾಲೇಜುಗಳಲ್ಲಿ ಅಡ್ಮಿಷನ್ಸ್ಗಳನ್ನು ಮಾಡಿಸಬೇಕು ಅಂತ ಬಯಸಿದರೆ ಮೊರಾರ್ಜಿ ದೇಸಾಯಿ ಸ್ಕೂಲು ಮತ್ತು ಅಲ್ಪಸಂಖ್ಯಾತರ ಸ್ಕೂಲುಗಳಿಗೆ ಫ್ರೀಯಾಗಿ ಊಟ, ವಸತಿ ಮತ್ತು ಎಜುಕೇಷನನ್ನು ಮಾಡಿಸ್ಬೇಕಂತಂದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ 2025 ಮತ್ತು 26ನೇ ಸಾಲಿಗೆ ಯಾರೆಲ್ಲ ಅಭ್ಯರ್ಥಿಗಳು SSLCಯಲ್ಲಿ ಪಾಸಾಗಿದ್ದಾರೆ ಅಂಥ ಅಭ್ಯರ್ಥಿಗಳಿಗೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡ್ಕೊಳ್ಳೋಕ್ಕೆ ಸ್ಪೆಷಲಿ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜುಗಳು ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಡ್ಮಿಷನನ್ನು ಪಡ್ಕೊಳ್ಳಿಕ್ಕೆ ಬಯಸುವಂಥ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಬಂದಿರುವಂಥದ್ದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಬರುವಂತಹ ಮುಸ್ಲಿಮು, ಕ್ರೈಸ್ತರು, ಸಿಖ್, ಬೌದ್ಧ, ಜೈನ ಮತ್ತು ಪಾರ್ಸಿಗಳು ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ, ಅಂದರೆ ಅವರಷ್ಟೇ ಅಲ್ಲ, ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, SC ST ಮತ್ತು ಹಿಂದುಳಿದ OBC ಅಭ್ಯರ್ಥಿಗಳು ಕೂಡ SSLCಯಲ್ಲಿ ಉತ್ತೀರ್ಣ ಆಗಿರುವಂಥ ಅಭ್ಯರ್ಥಿಗಳಿಗೆ ಉಚಿತ ಎಜುಕೇಷನನ್ನು ಮಾಡ್ಕೊಳ್ಳೋಕ್ಕೆ, PUC ಎಜುಕೇಷನ್ ಮಾಡ್ಕೊಳ್ಳೋಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇವರು ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ಇಂಪಾರ್ಟೆಂಟ್ ದಿನಾಂಕಗಳು ನೋಡ್ಬೋದು. ಏನಂತಂದರೆ, ಅರ್ಜಿಯನ್ನು ಸಲ್ಲಿಸಲಿಕ್ಕೆ 3ನೇ ತಾರೀಕಿಯಿಂದ ಆರಂಭವಾಗಿದೆ. ಕೊನೆ ದಿನಾಂಕ ಇದೇ ತಿಂಗಳು 17ನೇ ತಾರೀಕಿಗೆ ಕೊನೆ ದಿನಾಂಕ ಆಗುತ್ತೆ. ಆಮೇಲೆ ಪ್ರಾಂಶುಪಾಲರು ಅರ್ಜಿಗಳನ್ನು ಪರಿಶೀಲನೆ ಮಾಡೋದು 20ನೇ ತಾರೀಕಿಗೆ ಅರ್ಜಿ ಪರಿಶೀಲನೆ ಮಾಡ್ತಾರೆ. 25ನೇ ತಾರೀಕಿಗೆ ಅಂತಿಮ ಲಿಸ್ಟನ್ನು ಬಿಡ್ತಾರೆ. 23 ತಾರೀಕಿಗೆ ಅಂತಿಮ ಲಿಸ್ಟು. ಆಮೇಲೆ ಸ್ವೀಕೃತಿ ಅರ್ಜಿಗಳ ಪರಿಶೀಲನೆ ಕೊನೆ ದಿನಾಂಕ 26ನೇ ತಾರೀಕಿಗೆ ಕೊನೆ ದಿನಾಂಕ ಮಾಡ್ತಾರೆ. ಆಮೇಲೆ 27ನೇ ತಾರೀಕಿಗೆ ಮೊದಲನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ನೀವು ಅರ್ಜಿ ಹಾಕಿರ್ತೀರಲ್ಲ, ಅಲ್ಲಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಮತ್ತು 28ರಿಂದ 31ನೇ ತಾರೀಕು ತನಕ ಇದೇ ತಿಂಗಳು ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ, ಮೊದಲನೇ ಸುತ್ತಿನ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ಟೈಮನ್ನು ಕೊಡ್ತಾರೆ. ಅದಾದ ನಂತರ ಕೊನೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನು ಏನು ಮಾಡ್ತಾರಪ್ಪ ಅಂದರೆ, ಕೊನೆ ಸುತ್ತಿನಲ್ಲಿ ಉಳಿಕೆಯಾಗಿರುವಂಥ ಸೀಟ್ಗಳನ್ನು, ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಉಳಿಕೆಯಾಗಿರುವಂಥ ಸೀಟ್ಗಳನ್ನು ವಾಪಸ್ ರಿಟರ್ನ್ ಮಾಡಲಿಕ್ಕೆ 31 ತಾರೀಕು ತನಕ ಒಂದು ಏನು ಮಾಡ್ತಾರೆ, ಟೈಮನ್ನು ತೊಗೊತಾರೆ. ಮತ್ತೇನು ಮಾಡ್ತಾರೆ ಇವರು, 2ನೇ ತಾರೀಕಿಗೆ 2/6ಕ್ಕೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಕರೀತಾರೆ. ಆಮೇಲೆ 4ನೇ ತಾರೀಕಿಗೆ ಮತ್ತೆ ಅಡ್ಮಿಷನನ್ನು ತೊಗೊತಾರೆ. ಇದು ಆಯ್ಕೆ ಪಟ್ಟಿಯನ್ನು, ಅಂದರೆ ಇದು ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ನೆನಪಿಟ್ಕೊಳ್ಳಿ, ನೀವೇನಾದರೂ ವಸತಿ ಶಾಲೆಗಳ SSLC ನಂತರ ನೀವು ವಸತಿ ಶಾಲೆಗಳ ಅಡ್ಮಿಷನ್ ಪಡ್ಕೋಬೇಕಂತಂದರೆ ಕೊನೆ ದಿನಾಂಕ 17ನೇ ತಾರೀಕಿದೆ. ಅಡ್ಮಿಷನ್ ಅಲ್ಲ, ಇದು ಅಪ್ಲಿಕೇಶನ್ ಹಾಕಲಿಕ್ಕೆ 17ನೇ ತಾರೀಕು ಕೊನೆ ದಿನಾಂಕ ಇದೆ. ಎಲ್ಲಿ ಹಾಕಬೇಕು ನೀವು ಅಡ್ಮಿಷನ್ ಅಂತಂದರೆ, ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲಪ್ಪ ಅಂದರೆ ಸೇವಾ ಸಿಂಧುವಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕು. ಸೇವಾ ಸಿಂಧುವಿನಲ್ಲಿ ಹೋಗಿ ಅಪ್ಲಿಕೇಶನ್ ಅರ್ಜಿಯನ್ನು ಹಾಕಬೇಕಾಗತ್ತೆ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹೋಗಿ ನೀವು ರಿಜಿಸ್ಟರ್ ಮಾಡ್ಬೋದು. ಅದು ನಿಮ್ಗೆ ಗೊತ್ತಾಗೋದಿಲ್ಲ ಅಂದರೆ ನೀವು ನೆಟ್ ಸೆಂಟ್ರಿಗೆ ಹೋಗಿ ಸೇವಾ ಸಿಂಧುವಿನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು.